ಬೆಂಗಳೂರಿನ BMS ಕಾಲೇಜ್ ಆಫ್ ಲಾನಲ್ಲಿ ವಿಶೇಷ ಸ್ಪರ್ಧೆ ಏರ್ಪಡಿಸಲಾಗಿದೆ. 9ನೇ ರಾಷ್ಟ್ರೀಯ ಮೂಟ್ ಕೋರ್ಟ್ ಸ್ಪರ್ಧೆಗೆ ಇವತ್ತು ಚಾಲನೆ ಸಿಕ್ಕಿದೆ. ಈ ಅಣಕು ನ್ಯಾಯಾಲಯದ ಸ್ಪರ್ಧೆ 3 ದಿನ ನಡೆಯುತ್ತೆ. ಈ ಬಗೆಗಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. BMS ಕಾಲೇಜ್ ಆಫ್ ಲಾನಲ್ಲಿ ಮೂಟ್ ಕೋರ್ಟ್ ಸ್ಪರ್ಧೆಯಲ್ಲಿ 32 ರಾಜ್ಯದ ಲಾ ವಿದ್ಯಾರ್ಥಿಗಳು ಭಾಗಿ. ಗುಣಮಟ್ಟದ ಕಾನೂನು ಶಿಕ್ಷಣ ನೀಡಬೇಕು, ಲಾ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಬುನಾದಿ ಹಾಕಬೇಕು, ಸ್ಟೂಡೆಂಟ್ಸ್ಗಳನ್ನ ಪ್ರೊಫೆಷನಲ್ ಆಗಿ ತಯಾರಿ ಮಾಡಬೇಕು. ಈ ಎಲ್ಲ ಗುರಿಗಳೊಂದಿಗೆ ಬೆಂಗಳೂರಿನ BMS ಕಾಲೇಜ್ ಆಫ್ ಲಾ ಶ್ರಮಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಬಲವಾದ ಅಡಿಪಾಯ ಮತ್ತು ಪ್ರತಿ ವರ್ಷವೂ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಹಲವಾರು ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದೆ. ಇದೀಗ ಕಾನೂನು ವಿದ್ಯಾರ್ಥಿಗಳಿಗೆ ಅಣಕು ನ್ಯಾಯಾಲಯದ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧಾ ಕಾರ್ಯಕ್ರಮವನ್ನ ಹೈಕೋರ್ಟ್ ಜಡ್ಜ್ ಯಂಗಳಗುಪ್ಪೆ ಸೀತಾರಾಮಯ್ಯ ಇಂದಿರೇಶ್ ಉದ್ಘಾಟಿಸಿದ್ರು. ಇದೇ ವೇಳೆ BMS ಕಾಲೇಜ್ ಆಫ್ ಲಾ ಅಧ್ಯಕ್ಷ ಅವಿರಾಮ್ ಶರ್ಮಾ ಹಾಗೂ ಪ್ರಿನ್ಸಿಪಲ್ ಅನಿತಾ FN ಡಿಸೋಜಾ ಉಪಸ್ಥಿತರಿದ್ದರು. ಇಂದಿನಿಂದ 2 ದಿನ ರಾಷ್ಟ್ರೀಯ ಮೂಟ್ ಕೋರ್ಟ್ ಸ್ಪರ್ಧೆ ನಡೆಯಲಿದ್ದು, ಕ್ಲಾಸ್ ರೂಮ್ನಲ್ಲಿ ಕೋರ್ಟ್ ಹಾಲ್ ನಿರ್ಮಾಣವಾಗಿದೆ. ಸ್ಪರ್ಧೆಯಲ್ಲಿ ಲಾ ವಿದ್ಯಾರ್ಥಿಗಳಿಗೆ ಕೊಟ್ಟ ವಿಚಾರದ ಮೇಲೆ ಅವರು ವಾದ ಮಾಡಬೇಕು. ಹಲವು ರೌಂಡ್ಗಳಲ್ಲಿ ಗೆದ್ದು ಫೈನಲ್ನಲ್ಲಿ ಗೆದ್ದ ತಂಡಕ್ಕೆ ಬಹುಮಾನದ ಜೊತೆಗೆ ಸರ್ಟಿಫಿಕೇಟ್ ನೀಡಲಾಗುತ್ತೆ. ಈ ವಿಶೇಷ ಪ್ರಯತ್ನದ ಮೂಲಕ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕ್ತಿದ್ದಾರೆ. ರಾಷ್ಟ್ರಾದ್ಯಂತ 32 ಕಾಲೇಜುಗಳು ಅಥವಾ 32 ಕಾನೂನು ಮಹಾವಿಶ್ವವಿದ್ಯಾಲಯದಿಂದ ಪಾರ್ಟಿಸಿಪೇಷನ್ ಅನ್ನು ಮಾಡ್ತಾರೆ. ಈ ಒಂದು ಕಾಂಪಿಟೇಷನ್ ಅಥವಾ ಈ ಒಂದು ಸ್ಪರ್ಧೆಯಲ್ಲಿ ಅತಿ ಪ್ರಮುಖವಾಗಿ ಕಾನೂನು ವಿದ್ಯಾರ್ಥಿಗಳಿಗೆ ಅವರ ಒಂದು ಸ್ಪರ್ಧಾತ್ಮಕವಾದಂತಹ ಹಾಗೂ ಸಂಶೋಧನಾತ್ಮಕವಾದಂತಹ ಒಂದು ಅವಕಾಶವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಅದರೊಟ್ಟಿಗೆ ಕೂಡ ಅವರು ತಮ್ಮ ಮುಂದಿನ ಭವಿಷ್ಯದಲ್ಲಿ ಅಥವಾ ಈ ಒಂದು ಲೀಗಲ್ ಪ್ರೊಫೆಷನನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸ್ಪರ್ಧೆ ಖಂಡಿತವಾಗಿಯೂ ಬಹುಮುಖ್ಯವಾಗಿರುತ್ತದೆ. ಇನ್ನು ಈ ಬಗ್ಗೆ ಸ್ಪರ್ಧಿ ಶರದಿ ಹೇಳಿದ್ದು ಹೀಗೆ: ಭಾಷೆ ಅಥವಾ ಲೀಗಲ್ ಭಾಷೆ ಏನು ಅದರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅದು ಹೆಂಗೆ ಮಾಡೋದು, ಅದನ್ನು ಡ್ರಾಫ್ಟಿಂಗ್ ಹೆಂಗೆ ಮಾಡೋದು, ಡ್ರಾಫ್ಟಿಂಗ್ ಮಾಡೋದ್ರಲ್ಲಿ ಮಾತಾಡೋದ್ರಲ್ಲಿ ಮತ್ತೆ ವ್ಯತ್ಯಾಸ ಇರುತ್ತೆ. ಅದು ಹೆಂಗಿರುತ್ತೆ ಅದೆಲ್ಲ ನಮ್ಗೆ ಈಗಲಿಂದನೇ ಸ್ಟೂಡೆಂಟ್ಸ್ ಆಗಿರುವಾಗಲೇ ಫಸ್ಟ್ ಇಯರ್ಸಿಂದ ಸೆಕೆಂಡ್ ಇಯರಿಂದನೇ ನಮ್ಗೆ ಅದೆಲ್ಲ ಅರಿವಾಗ್ತಾ ಹೋಗುತ್ತೆ. ಮುಂದೆ ಯಾವತ್ತೋ ನಾವು ಲಾಯರ್ ಆಗಿ ಆವಾಗ ತಿಳ್ಕೊಳ್ಳೋಕ್ಕಿಂತ ಬದಲು. ಆಮೇಲೆ ಇದರಿಂದ ಈ ಥರ ಮೂಟ್ ಕೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಪ್ರಪಂಚ ಜ್ಞಾನ ಅಂತ ನಾವೇನು ಹೇಳ್ತೀವಿ ಅದು ಬೆಳೆಯುತ್ತೆ. ಯಾಕೆಂತಂದರೆ ಎಲ್ಲ ರೀತಿ ನಾಲೆಡ್ಜ್ ಒಂದು ಸಿಗುತ್ತೆ. ಆಮೇಲೆ ಎಷ್ಟೊಂದು ಜನ ಮೀಟ್ ಮಾಡ್ತೀವಿ. ಅದರದ್ದು ಹೆಂಗೆ ನೆಟ್ವರ್ಕಿಂಗ್ ಅಂತ ಏನು ಹೇಳ್ತೀವಿ, ನಮ್ಗೆ ಲಾಯರ್ಸ್ ಆಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೂಟ್ ಕೋರ್ಟ್ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ಖುಷಿಯಿಂದ ಭಾಗಿಯಾದ್ರು. ತುಂಬಾ ಚೆನ್ನಾಗಿ ವಾದ ಮಂಡಿಸಿದ್ರು. ನಿಜಕ್ಕೂ ಮೂಟ್ ಕೋರ್ಟ್ ಸ್ಪರ್ಧೆ ಲಾ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಅಡಿಪಾಯ ಹಾಕೋದಂತೂ ಸತ್ಯ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ.
ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.